ಕೆಲವು ನಾಯಕರ ಸ್ವಾರ್ಥದಿಂದಾಗಿ ಜಿಲ್ಲೆಯಲ್ಲಿ ಪಕ್ಷ ದುರ್ಬಲಗೊಳ್ಳುತ್ತಿದೆ. ಇದು ನಿಜಕ್ಕೂ ನೋವಿನ ಸಂಗತಿ. ಈ ಕುರಿತು ಪಕ್ಷದ ವರಿಷ್ಠರು ಚಿಂತಿಸುವ ಅಗತ್ಯ ಇದೆ ಎಂದು ಮುದ್ದೇಬಿಹಾಳ ಮತಕ್ಷೇತ್ರ ಶಾಸಕರಾದ ಅಪ್ಪಾಜಿ ನಾಡಗೌಡರು ಹೇಳಿದರು. ಶನಿವಾರ ಮುದ್ದೇಬಿಹಾಳ ಪಟ್ಟಣದ ಶ್ರೀ ಸಂಗನಬಸಮ್ಮ ಮದರಿ ಕಲ್ಯಾಣ ಮಂಟಪದಲ್ಲಿ ಪಕ್ಷದ ವತಿಯಿಂದ ಹಮ್ಮಿಕೊಂಡ ಕೃತಜ್ಞತಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಆದರೆ ಜನರು ನಮಗೆ ಅಧಿಕಾರ ಕೊಟ್ಟಾಗ ಅವರಿಗಾಗಿ ನಾವು ಒಳ್ಳೆಯದನ್ನು ಮಾಡಬೇಕು. ಸಿಕ್ಕ ಅಧಿಕಾರದಿಂದ ಇನ್ನೊಬ್ಬರನ್ನು ತುಳಿಯುವ ಕೆಲಸ ಮಾಡುವವರಿಗೆ ಎಂದೂ ಒಳ್ಳೆಯದಾಗುವುದಿಲ್ಲ. ನಾವು ಯಾರನ್ನೂ ಪಕ್ಷದಲ್ಲಿ ಕರೆತಂದು ದೊಡ್ಡವರನ್ನಾಗಿ ಮಾಡಿದೆವು, ಇವತ್ತು ಅವರೇ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡಿರುವುದು ನನಗೆ ಅತೀವ ನೋವನ್ನುಂಟು ಮಾಡಿದೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಾನೆಂದೂ ನಡೆದುಕೊಂಡಿಲ್ಲ. ಪಕ್ಷ ಯಾವ ಜವಾಬ್ದಾರಿಯನ್ನು ಹೊರಸಿದೆ ಅದನ್ನು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ನಿರ್ವಹಿಸಿದ್ದೇನೆ. ಪಕ್ಷದ ವರಿಷ್ಠರು ಇದಾವದನ್ನು ಪರಿಗಣಿಸದೇ ಇರುವುದು ನೋವಿನ ಸಂಗತಿ. ನಮ್ಮ ಪಕ್ಷದ ನಾಯಕರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ನನಗಾಗಿ ತೋರಿಸಿದಂತಹ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ. ಮುಂದೆಯೂ ನನಗೆ ಶಾಸಕನಾಗಿ ಅವರ ಸೇವೆ ಸಲ್ಲಿಸುವ ಅವಕಾಶವಿದೆ. ಅದು ನಾನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಮುದ್ದೇಬಿಹಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗುರು ತಾರನಾಳ, ತಾಳಿಕೋಟಿ ಬ್ಲಾಕ್ ಅಧ್ಯಕ್ಷ ಎಂಪಿ ಜೋಳಬಸ್ತಿ, ಹಿರಿಯ ಮುಖಂಡರಾದ ಬಿಎಸ್ ಪಾಟೀಲ ಯಾಳಗಿ, ರಮೇಶ ಗೋಸ್ವಾಳ, ಎಸ್ಎಸ್ ಹುಮ್ಮೂರ, ಬಾಬುರಾಯ ದೇಸಾಯಿ, ಅಪ್ಪು ದೇಶಮುಖ, ಅಶೋಕ ಕಳಸದ, ರಾಹುಲ ಪಾಟೀಲ, ಸಂತೋಷ ಚೌಹಾಣ್, ಪ್ರಭುರಾಜ ಕಲಬುರ್ಗಿ, ಗುರು ದೇಶಮುಖ, ಸಂತೋಷ ಹುಮ್ಮೂರ, ವಿದ್ಯಾ ಪಾಟೀಲ ತಾಳಿಕೋಟಿ, ಸಜ್ಜನ್ ಸಾಹೇಬ್ ಅವ್ರನ್ನೆಲ್ಲ ಪ್ರೀತಿದ್ರು. ಸಜ್ಜನ್ ಅವರು ಕರ್ಕೊಂಡು ಅಡ್ಡಾಡ್ತಿದ್ರು. ಹೇಳಿದ್ರು, ಯಾರು ಬೇಡ ನೀನೇ ನಿಂತ್ಕೋಬೇಕು ಅಂತೀವಿ. ಯಾಕಂದ್ರೆ ಅವರೆಲ್ಲ ದಳದಾಗಿತ್ತು. ಎಲ್ಲರೂ ದಳದ ಟೀಮೇ. ಭಾವಗಣ್ಯರು ಒಬ್ಬರು ಬಿಟ್ಟು ಎಲ್ಲ ದಳದ ಟೀಮೇ. ಮತ್ತೆ ಗಣ್ಯರ ಹಿಂದಿರ್ತಕ್ಕಂಥ ಜನರನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಚೇರ್ಮನ್ ಆಗಿದ್ರು ಮಸ್ಲಿಗಪ್ಪ ಗಣ್ಯರು. ಅವ್ರನ್ನ ಫೋನ್ ಮುಖಾಂತರ ಸಂದರ್ಶನ ಮಾಡಿ ಏನು ಮಾಡೋಣ, ಇಲ್ಲೇ ಬಾ ಊರಿಗೆ. ಅಲ್ಲಿಗೆ ಹೋದೆ. ಅಲ್ಲಿ BM ಅಂಗಡಿ ಕರೆಸಿದ್ರು, ಸಿದ್ದಾಪುರ ಪಾಟೀಲ್ ಕರೆಸಿದ್ರು, ನಮ್ಮಿಂದ ಚಂದ್ರಮಪ್ಪ ನಾಗರದಿಂದ ಅಂತಿದ್ದ ಅವ್ರು ಬಂದ, ಹೊರವಾಡ ವಕೀಲರು ಬಂದರು. ಎಲ್ಲರೂ ಸೇರಿ ತೀರ್ಮಾನ ಮಾಡಿದಾಗ ಇಲ್ಲ ನಿಂದು ತಪ್ಪೇನಿಲ್ಲ ಅಂತ ಹೇಳಿ ಒತ್ತಾಯ ಮಾಡಿ ನನ್ನನ್ನು ಇಲ್ಲ ನಿನ್ನೆ ನಿಲ್ಲಬೇಕು, ಬೇಕಾಗಿಲ್ಲ ಅವ್ರು ಹೇಳಿದ್ರು ನಿನ್ನೆ ನಿಲ್ಲು ಅಂತ ಹೇಳಿ ನಿಂತ್ಕೊಂಡೆ. ಚುನಾವಣೆಯಲ್ಲಿ ಅಧ್ಯಕ್ಷನ ಕೆಲಸ ರಾಜಕಾರಣದಲ್ಲಿ ವ್ಯತ್ಯಾಸ ಸಹಜವಾಗಿ ಬರುವುದು. 1983ರಲ್ಲಿ ವ್ಯತ್ಯಾಸ ಬಂದಾಗ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಪಕ್ಷದ ಉಚ್ಚಾಟನೆ ಮಾಡಿದ್ರೆ ನಾನು ಬೇರೆ ಏನೂ ಕಾಣಲಿಲ್ಲ. ನೇರವಾಗಿ ಅವಾಗ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದು, ಅಧಿಕೃತವಾಗಿ ಸೇರಿದ್ದು 1983ರಲ್ಲಿ. ಮುಂಚೆ ಕಾಂಗ್ರೆಸ್ ಪರವಾಗಿ ಇದ್ದೆ. ಎಲ್ಲಿದ್ದೆ? DK ನಾಯಕರು ಚುನಾವಣೆ ಮಾಡಿದ್ರು. ಎಲ್ಲಿದ್ದೆ? HK ಪಾಟೀಲ್ ಚುನಾವಣೆ ಮಾಡಿದ್ರು ಧಾರವಾಡ ಜಿಲ್ಲೆಯಲ್ಲಿ. ಆದರೆ ಅಧಿಕೃತವಾಗಿ ಸೇರಿದಂಥದ್ದು 83ರಲ್ಲಿ. 81ರಲ್ಲಿ ಕೂಡ ಅವರು ಚುನಾವಣೆ ಮಾಡಿದ್ರು. ನಾನು ಅಧಿಕೃತವಾಗಿ ಸೇರಿದ 83ರಲ್ಲಿ. ಯಾಕಂದ್ರೆ ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಕಾರಣ. ತದನಂತರ 83ರಲ್ಲಿ ಅವಕಾಶ ಸಿಗಲಿಲ್ಲ, 85ರಲ್ಲಿ ಅವಕಾಶ ಸಿಗಲಿಲ್ಲ. 85ರಲ್ಲಿ ಅವಕಾಶ ಸಿಗಲಿಲ್ಲ. BM ಪಾಟೀಲ್ ಪರಿಚಯ ಆಯಿತು. ನಾನು ಬಿಜಾಪುರಿಗೆ ಮನೆ ಮಾಡಿದ್ದೆ. ಅಲ್ಲಿ BM ಪಾಟೀಲ್ ಪರಿಚಯ ಆಯಿತು. BR ಪಾಟೀಲ್ ಅಂತ ನಮ್ಮ ಸಂಬಂಧಿ. BS ಪಾಟೀಲ್ರಿಗೂ ಬಹಳ ಹತ್ತಿರದ ಸಂಬಂಧ. ಇವತ್ತೇನಾದರೂ ನಿಮಗೆಲ್ಲ ಗೊತ್ತಿರಲಿ, BM ಪಾಟೀಲ್ರಿಗೆ ಒಂದು ದೊಡ್ಡ ಶಕ್ತಿಯಾಗಿ ಆರ್ಥಿಕವಾಗಿ ಸಹಾಯ ಮಾಡ್ತಕ್ಕಂಥ ಎಲ್ಲ ಒಂದು ಪರಿಸ್ಥಿತಿಯಲ್ಲಿ ನಿಂತವ್ರು ಯಾರು ಇದ್ರೆ ಅದು BR ಪಾಟೀಲ್ರಾಗಿದ್ರು ಅಂತ ಹೇಳಿ ಘಂಟಾಘೋಷವಾಗಿರುತ್ತೆ. ಅಂತ ವ್ಯಕ್ತಿಗಳು ಅವರು ನನ್ನನ್ನು ಕರೆದುಕೊಂಡು ಹೋಗಿ ಪರಿಚಯ ಮಾಡಿದ್ರು. BM ಪಾಟೀಲ್ಗೂ ನಮ್ಮದು ಪರಿಚಯ 1985 ಟಿಕೆಟ್ ಸೇರಿ ಕೊಡುವಂಥ ಸಂದರ್ಭದಲ್ಲಿ ಅವರನ್ನು ನಾನು ಪ್ರಥಮವಾಗಿ ನಾನು ಕಂಡಿದ್ದೆ. ತದನಂತರ ಜಿಲ್ಲಾ ಪದವಿ ಸಿಗಲಿಲ್ಲ.
ದಿಲ್ಲಿ ತನಕ ಹೋದಿವಿ. ಬಿ ಎಂ ಪಾಟೀಲ್, ನಾವು ಬಿ ಆರ್ ಪಾಟೀಲ್, ನಮ್ಮ ಶಾಸಕರು ಬಿ ಎಸ್ ಪಾಟೀಲ್, ಒಂದು ಟೀಮ್ ಎಲ್ಲರೂ ಕೂಡ ಹೋದ್ವಿ. ಕೋಡಿಮಟ್ಟಿ ವಕೀಲರು ಡೆಲ್ಲಿಯಲ್ಲಿ ಹೋಗಿ ಒಂದು ವಾರ ಕ್ಯಾಂಪ್ ಹಾಕಿದ್ವಿ. ನನಗೆ ಕೊನೆಗಳಿಗೆ ಟಿಕೆಟ್ ಕೊಡಲಿಲ್ಲ. ನಿಮಗೆಲ್ಲ ಗೊತ್ತಿದೆ ಏನಾಯ್ತು ಮುಂದೆ ಅಂತ ಗೊತ್ತಿದೆ. ನಂತರ 1986-87ರಲ್ಲಿ ನನ್ನ ಸೊಸೈಟಿಯ ಅಧ್ಯಕ್ಷ ಸ್ಥಾನವನ್ನು ಅವಧಿ ಮುಗಿದಂತಹ ಸಂದರ್ಭದಲ್ಲಿ ನನಗೆ ಬಿ ಎಂ ಪಾಟೀಲ್ ಮುಂದೆ ಏನು ಮಾಡ್ತೀರಿ ಅಂತ ಕೇಳಿ, ಮುಂದೆ ಬರುವಂತ MLA ಚುನಾವಣೆ ಸ್ಪರ್ಧೆ ಮಾಡ್ತೀವಿ ಅಂತ, ಇಲ್ಲ ಈಗ ಜಿಲ್ಲಾ ಪಂಚಾಯತಿ ಬಂದು ಹೆಂಗೆ ಮಾಡ್ತೀರಿ ಅಂತ. ಮತ್ತೆ ಎಲ್ಲರೂ ಸೇರಿ ಬಿ ಎಸ್ ಪಾಟೀಲು, ನಾವು, ಬಾಬು ದೇಶಮುಖ್ ಎಲ್ಲ ಒಂದು ಟೀಮ್ ಆಗಿ ಅವ್ರ ಕಡೆ ಹೋಗಿದ್ವಿ. ಉಳಿದಿನವರು ಕೂಡ ಇದ್ದರು. ಅವ್ರು ಹೇಳಿದ್ರು, ನಿಮ್ಗೆ B.Pharm 5 B.Pharm ನಿಮ್ಗೆ ಕೈಯಾಗಿ ಕೊಡ್ತೀವಿ, ನೀವೆಲ್ಲರೂ ಗೆಲ್ಲಿಸಿ ತರಬೇಕು, ಇಷ್ಟೇ ನಮ್ಗೆ ವಾದ ಅಂತ. 5 B.Pharm ತೆಗೆದುಕೊಂಡು ಬಂದಿವಿ. ಎಲ್ಲರೂ ಸೇರಿ B.Pharm ತೆಗೆದುಕೊಂಡು ಬಂದಿವಿ. ಹಾಲಣ್ಣ ಅವರಿಗೆ ಬೋಂಡಿಗೆ ಹಾಕ್ಬೇಕು ಅಂತ ಮೊದಲೇ B.Pharm ಯಾರಿಗೆ ಕೊಟ್ಟಿದ್ರು, ಹಾಲಣ್ಣ ಅವರಿಗೆ B.Pharm ಕೊಟ್ಟು, ಬಿ ಎಸ್ ಪಾಟೀಲ್ ನನಗೆ ತೊರವಿ ಅಂತ ಅವ್ರು ಎಲ್ಲಿಯವರು ಗೊತ್ತಿಲ್ಲ ನನಗೆ. ಬಾಬು ದೇಸಾಯಿ ಅವ್ರಿಗೆ ಕೊಡಲೇಬೇಕು ಅಂತ ಹೇಳಿದ್ರು. ಇಲ್ಲ SC ಒಬ್ರಿಗೆ ಕೊಡಲೇಬೇಕು, ಆ ತೊರವಿ ಕೊಟ್ಟರೆ ನಾನು ಗೆಲ್ಸ್ಕೊಂಡ್ ಬರ್ತೀನಿ ನಮ್ಮ ಭಾಗದಲ್ಲಿ ಅಂತ ಹೇಳಿದ್ರು. ಶಾಸಕರು ಸೇರಿ ಅವ್ರಿಗೆ ಟಿಕೆಟ್ ಕೊಟ್ಟಿವಿ. ಹೀಗೆ ನಮ್ಮ ಗೌಶಾಲೆ ಕೊಟ್ಟಿವಿ. ಟಿಕೆಟ್ ನಮ್ಮ ಬೇರೆ ಗೌಶಾಲೆ ಕಳೆದು ಅವ್ರ ಮನವೊಲಿಸುವ ಟಿಕೆಟ್ ಕೊಟ್ಟಿವಿ. ಹೀಗೆ 5ರಲ್ಲಿ 4 ಜನ ಅನಿಸ್ಕೊಂಡು, ಅವರೊಬ್ಬರು ನಮ್ಮ ವಕೀಲರು ಬಹಳ ಸ್ಮಾಲ್ ಮಾರ್ಜಿನ್ ಸೋತು, ಬಹಳ ಕಡಿಮೆ ಮಾರ್ಜಿನ್, 200 ಚಿಲ್ಲರೆ ಹೋಗಿ 300 ಕೋಟಿ ಸೋತು ಜಿಲ್ಲಾ ಪಂಚಾಯತಿ ಸೋತು. ನಮ್ಮ ರಾಜಕೀಯ ಜೀವನ ಪ್ರಾರಂಭ ಆಕ್ಟಿವ್ ಪಾಲಿಟಿಕ್ಸ್ ಅನ್ನೋದು ಏನಿದೆ ನಮ್ಮ ಅಲ್ಲಿಂದ ಚರ್ಚೆ. ಜಿಲ್ಲಾ ಪಂಚಾಯತಿಯಲ್ಲಿ ನಾವು ವಾದವನ್ನ ಮಾಡ್ತಕ್ಕಂಥದ್ದು, ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಗಿಸ್ತಕ್ಕಂಥದ್ದು, ಆ ಕೆಲಸವನ್ನ ಮಾಡಲಿಕ್ಕೆ ನಾವು ಸಾಕಷ್ಟು ಅಲ್ಲಿ ಏನಪ್ಪಾ ಅಂದ್ರೆ ಕಲಿಯುವಂಥದ್ದು ಮಾಡಿ, ಯಾವ ರೀತಿಯಾಗಿ ಒಬ್ಬ ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು ಕಲಿಯುವಂಥದ್ದಕ್ಕೆ ಮುಂದಾದ. ಅವಾಗ ನನ್ನನ್ನು ಗುರುತಿಸಿ ಮುಂದೆ ನಾನು 85ರಲ್ಲಿ ನಾನೇನು ಟಿಕೆಟ್ ಕೇಳಿದ್ದೀನಿ